ನಮಸ್ಕಾರ ಗೆಳೆಯರೆ, ಇಂದಿನ ವಿಶೇಷ ವಿಡಿಯೋಗೆ ಪ್ರೀತಿಯ ಸ್ವಾಗತ. ಜೀವನದ ಯಾವುದೋ ಒಂದು ಹಂತದಲ್ಲಿ ನಾವೆಲ್ಲರೂ ಪ್ರಬಂಧ ಅಥವಾ ಎಸ್ಸೆ ಬರೆಯುವ ಸವಾಲನ್ನು ಎದುರಿಸಿಯೇ ಇರುತ್ತೇವೆ ಅಲ್ವಾ? ಶಾಲೆಯ ದಿನಗಳಲ್ಲಿ ಟೀಚರ್ ಒಂದು ವಿಷಯ ಕೊಟ್ಟು ಇದರ ಬಗ್ಗೆ ಒಂದು ಪುಟ ಬರೆದುಕೊಂಡು ಬನ್ನಿ ಅಂದಾಗ ನಮಗೆ ಮೊದಲು ಅನ್ನಿಸುವುದು, ಅಯ್ಯೋ ಏನು ಬರೆಯಲಿ, ಎಲ್ಲಿಂದ ಶುರು ಮಾಡಲಿ ಅಂತ. ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ತಂದುಕೊಡುವ ಈ ಪ್ರಬಂಧ ಸರಿಯಾದ ಟ್ರಿಕ್ ಗೊತ್ತಿಲ್ಲದೆ ಹೋದರೆ ನಮಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತದೆ. ನೋಡಿ ಗೆಳೆಯರೆ, ನಾವು ಪ್ರಬಂಧ ಬರೆಯುವುದನ್ನು ಕೇವಲ ಪರೀಕ್ಷೆಯ ದೃಷ್ಟಿಯಿಂದ ಮಾತ್ರ ನೋಡಬಾರದು. ಪ್ರಬಂಧ ಎನ್ನುವುದು ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳಿಗೆ ಒಂದು ರೂಪ ಕೊಡುವಂತಹ ಕಲೆ. ಒಂದು ವಿಷಯದ ಬಗ್ಗೆ ನಮ್ಮ ಅಭಿಪ್ರಾಯ ಏನು, ಅದಕ್ಕಿರುವ ಪುರಾವೆಗಳೇನು, ಅದನ್ನು ಓದುಗರಿಗೆ ಮನವರಿಕೆ ಮಾಡಿಕೊಡುವುದು ಹೇಗೆ ಎನ್ನುವುದನ್ನು ಪ್ರಬಂಧ ನಮಗೆ ಕಲಿಸಿಕೊಡುತ್ತದೆ. ಒಬ್ಬ ಉತ್ತಮ ಲೇಖಕನಾಗಲು ಅಥವಾ ಉತ್ತಮವಾಗಿ ಸಂವಹನ ನಡೆಸಲು ಪ್ರಬಂಧ ಬರೆಯುವ ಕೌಶಲ್ಯ ನಮಗೆ ಬಹಳ ಮುಖ್ಯ. ಇವತ್ತು ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ಪ್ರಬಂಧದ ಬಗ್ಗಿರುವ ಎಲ್ಲ ಭಯಗಳು ದೂರವಾಗುತ್ತದೆ. ಈ ವಿಡಿಯೋದಲ್ಲಿ ನಾನು ಯಾವುದೇ ಕಷ್ಟದ ಭಾಷೆ ಬಳಸದೆ ಎಲ್ಲರಿಗೂ ಅರ್ಥ ಆಗುವಾಗೆ ಹಾಗೂ ಅತ್ಯಂತ ಸರಳವಾದ ಟ್ರಿಕ್ಸ್ ಮತ್ತು ಟಿಪ್ಸ್ ನೀಡಲಿದ್ದೇನೆ. 0ಯಿಂದ ಹಿಡಿದು, ಅಂದರೆ ವಿಷಯದ ಆಯ್ಕೆಯಿಂದ ಹಿಡಿದು ಕೊನೆಯ ಮುಕ್ತಾಯದವರೆಗೂ ಒಂದು ಪರ್ಫೆಕ್ಟ್ ಪ್ರಬಂಧವನ್ನು ಹಂತ ಹಂತವಾಗಿ ಕಟ್ಟುವುದು ಹೇಗೆ ಅನ್ನೋದನ್ನು ಇವತ್ತು ನಾವು ನೋಡೋಣ. ಬಹಳಷ್ಟು ಜನರಿಗೆ ವಿಷಯದ ಬಗ್ಗೆ ತುಂಬ ಮಾಹಿತಿ ಇರುತ್ತದೆ, ಆದರೆ ಅದನ್ನು ಸಾಲುಗಳಾಗಿ ಜೋಡಿಸುವುದು ಹೇಗೆ ಎಂದು ಗೊತ್ತಿರುವುದಿಲ್ಲ. ಇನ್ನು ಕೆಲವರಿಗೆ ಪೀಠಿಕೆ ಬರೆಯುವುದು ಅಂದರೆ ಪರ್ವತ ಏರಿದಷ್ಟು ಕಷ್ಟ ಅನಿಸುತ್ತೆ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗೆ ನಿಮ್ಮ ಪ್ರಬಂಧದ ಮೊದಲ ಸಾಲು ಓದಿದ ತಕ್ಷಣ ಮೌಲ್ಯಮಾಪಕರು ಅಥವಾ ಓದುಗರು ಫಿದಾ ಆಗಬೇಕು ಅಂತ ಮ್ಯಾಜಿಕ್ ಮಾಡುವುದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಈ ಸೆಷನ್ನಲ್ಲಿ ಹೇಳ್ಕೊಡ್ತೇನೆ. ಬರವಣಿಗೆ ಎನ್ನುವುದು ಕೇವಲ ಬುದ್ಧಿವಂತರಿಗೆ ಮಾತ್ರ ಸೀಮಿತವಲ್ಲ, ಇದು ಒಂದು ಅಭ್ಯಾಸ. ಈಗ ಹೇಳಿಕೊಡುವ 5 ಮುಖ್ಯ ಹಂತಗಳನ್ನು ನೀವು ಅನುಸರಿಸಿದರೆ ನೀವು ಯಾವುದೇ ವಿಷಯದ ಬಗ್ಗೆ, ಅದು ಪರಿಸರ ಇರಲಿ, ವಿಜ್ಞಾನವಿರಲಿ ಅಥವಾ ಇತ್ತೀಚಿನ ಟ್ರೆಂಡಿಂಗ್ ವಿಷಯಗಳೇ ಇರಲಿ, ಅತ್ಯಂತ ಸುಂದರವಾಗಿ ಪ್ರಬಂಧ ಬರೆಯಬಲ್ಲಿರಿ. ಹಾಗಾದರೆ ತಡ ಮಾಡುವುದು ಬೇಡ. ನಿಮ್ಮ ಕೈಯಲ್ಲೊಂದು ಪೆನ್ನು ಮತ್ತು ಪುಸ್ತಕವನ್ನು ಹಿಡಿದುಕೊಳ್ಳಿ. ಈಗ ನಾನು ಹೇಳುವ ವಿಷಯವನ್ನು ನೋಟ್ ಮಾಡಿಕೊಳ್ಳಿ. ಒಂದು ಸುಂದರವಾದ ಮನೆ ಕಟ್ಟಲಿಕ್ಕೆ ಒಂದು ಪ್ಲ್ಯಾನ್ ಬೇಕು ಅಲ್ವಾ? ಹಾಗೆಯೇ ಒಂದು ಅದ್ಭುತ ಪ್ರಬಂಧ ಬರೆಯಲು ನಮಗೊಂದು ಸ್ಪಷ್ಟವಾದ ರಚನೆ ಅಥವಾ ಸ್ಟ್ರಕ್ಚರ್ ಬೇಕು. ಪ್ರಬಂಧ ಎಂದ ಕೂಡಲೇ ಪುಟಗಟ್ಟಲೆ ಸಾಲುಗಳನ್ನು ಗೀಚುವುದಿಲ್ಲ, ಅದಕ್ಕೊಂದು ಶಿಸ್ತಿದೆ. ಯಾವುದೇ ವಿಷಯವಿರಲಿ, ನಾವು ಅದನ್ನು 3 ಮುಖ್ಯ ಭಾಗಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯದು ಪೀಠಿಕೆ ಅಂದರೆ ಇಂಟ್ರೊಡಕ್ಷನ್, ಎರಡನೆಯದು ವಿಷಯ ವಿವರಣೆ, ಮೂರನೆಯದು ಉಪಸಂಹಾರ ಅಂದರೆ ಕನ್ಕ್ಲೂಷನ್. ಈ 3 ಅಂಗಗಳು ಸರಿಯಾಗಿದ್ದರೆ ನಿಮ್ಮ ಪ್ರಬಂಧ ಒಂದು ಸುಂದರ ಕಲಾಕೃತಿಯಂತೆ ಕಾಣುತ್ತದೆ. ಮೊದಲನೆಯದಾಗಿ ಪೀಠಿಕೆ. ಇದನ್ನು ಪ್ರಬಂಧದ ಎಂಟ್ರಿ ಗೇಟ್ ಎಂದುಕೊಳ್ಳಿ. ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಅವರ ಬಗ್ಗೆ ನಮಗೆ ಒಂದು ಅಭಿಪ್ರಾಯ ಮೂಡುತ್ತಲ್ಲ, ಹಾಗೆಯೇ ನಮ್ಮ ಪ್ರಬಂಧದ ಮೊದಲ 4-5 ಸಾಲುಗಳು ಓದುಗನ ಮನಸ್ಸನ್ನು ಗೆಲ್ಲಬೇಕು. ಪೀಠಿಕೆಯಲ್ಲಿ ನೀವು ಆ ವಿಷಯದ ಬಗ್ಗೆ ಒಂದು ಸಣ್ಣ ಪರಿಚಯ ನೀಡಬೇಕು. ಉದಾಹರಣೆಗೆ, ನೀವು ಪರಿಸರದ ಬಗ್ಗೆ ಬರೆಯುತ್ತಿದ್ದರೆ, ಪರಿಸರ ಅಂದರೇನು, ಅದು ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಸರಳವಾಗಿ ಹೇಳಿ. ಇಲ್ಲಿ ಒಂದು ಟ್ರಿಕ್ ಇದೆ. ನಿಮ್ಮ ಪೀಠಿಕೆಯನ್ನು ಒಂದು ಅರ್ಥಪೂರ್ಣ ಗಾದೆ ಅಥವಾ ಒಬ್ಬ ಮಹಾನ್ ವ್ಯಕ್ತಿಯ ಹೇಳಿಕೆಯಿಂದ ಶುರು ಮಾಡಿ. ಉದಾಹರಣೆಗೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಥವಾ ವಿಶ್ವವೇ ಒಂದು ಕುಟುಂಬ ಎಂಬ ಸಾಲುಗಳಿಂದ ಶುರು ಮಾಡಿದರೆ ಓದುಗರಿಗೆ ಅಬ್ಬಾ, ಈ ಹುಡುಗ ಅಥವಾ ಹುಡುಗಿ ಎಷ್ಟು ಚೆನ್ನಾಗಿ ಬರೆಯುತ್ತಾರೆ ಅಂತ ಅನಿಸಿಬಿಡುತ್ತೆ. ಇನ್ನು ಎರಡನೇ ಭಾಗ ವಿಷಯ ವಿವರಣೆ. ಇದು ನಿಮ್ಮ ಪ್ರಬಂಧದ ಹೃದಯವಿದ್ದಂತೆ. ಇಲ್ಲೇ ಅಸಲಿ ಆಟ ಇರುವುದು. ಇಲ್ಲಿ ನೀವು ವಿಷಯದ ಬಗ್ಗೆ ನಿಮಗೆ ತಿಳಿದಿರುವ ಎಲ್ಲವನ್ನೂ ವಿವರವಾಗಿ ಬರೆಯಬೇಕು. ಆದರೆ ನೆನಪಿಡಿ, ಎಲ್ಲವನ್ನೂ ಒಂದೇ ಪ್ಯಾರಾಗ್ರಾಫ್ನಲ್ಲಿ ತುರುಕಬೇಡಿ. ಇದನ್ನು ಸಣ್ಣ ಸಣ್ಣ ಪ್ಯಾರಾಗಳಾಗಿ ವಿಂಗಡಿಸಿ. ಮೊದಲ ಪ್ಯಾರಾದಲ್ಲಿ ಆ ವಿಷಯದ ಪರ ಅಥವಾ ಅನುಕೂಲಗಳ ಬಗ್ಗೆ ಬರೆಯಿರಿ. ಎರಡನೇ ಪ್ಯಾರಾದಲ್ಲಿ ಅದರ ವಿರೋಧ ಅಥವಾ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ. ಮೂರನೇ ಪ್ಯಾರಾದಲ್ಲಿ ಅದಕ್ಕೆ ಕಾರಣಗಳೇನು ಅಥವಾ ಅದರ ಪರಿಣಾಮಗಳೇನು ಅನ್ನೋದನ್ನು ವಿವರಿಸಿ. ಉದಾಹರಣೆಗೆ, ಮೊಬೈಲ್ ಫೋನ್ ಬಗ್ಗೆ ಬರೆಯುತ್ತಿದ್ದರೆ ಅದರ ಉಪಯೋಗಗಳೇನು, ಅದರಿಂದಾಗುವ ತೊಂದರೆಗಳೇನು, ವಿದ್ಯಾರ್ಥಿಗಳಿಗೆ ಅದರಿಂದ ಆಗುವ ಪ್ರಭಾವವೇನು, ಹೀಗೆ ಒಂದೊಂದು ವಿಷಯಕ್ಕೆ ಒಂದೊಂದು ಪ್ಯಾರಾಗ್ರಾಫನ್ನು ಮೀಸಲಿಡಿ. ಇದರಿಂದ ನಿಮ್ಮ ಬರಹ ನೀಟಾಗಿ ಮತ್ತು ಅರ್ಥಪೂರ್ಣವಾಗಿ ಕಾಣುತ್ತದೆ.
ನೀವು ಬರೀ ಮಾಹಿತಿ ನೀಡಿದರೆ ಸಾಲದು, ಅದಕ್ಕೆ ಪೂರಕವಾಗಿ ಉದಾಹರಣೆಗಳನ್ನು ಕೊಟ್ಟರೆ ಪ್ರಬಂಧಕ್ಕೆ ಜೀವ ಬರುತ್ತದೆ. ನೀವು ಯಾವುದೋ ಒಂದು ಸಮಸ್ಯೆಯ ಬಗ್ಗೆ ಹೇಳುತ್ತಿದ್ದೀರಿ ಎಂದುಕೊಳ್ಳಿ. ಆಗ ನಿಮ್ಮ ಸುತ್ತಮುತ್ತ ನಡೆದ ಒಂದು ಸಣ್ಣ ಘಟನೆ ಅಥವಾ ಇತಿಹಾಸದ ಉದಾಹರಣೆ ನೀಡಿ. ಇದರಿಂದ ಓದುಗರಿಗೆ ನೀವು ಹೇಳುತ್ತಿರುವುದು ಸತ್ಯ ಅಥವಾ ಪ್ರಾಯೋಗಿಕ ಅಂತ ಅನಿಸುತ್ತದೆ. ವಿಷಯ ವಿವರಣೆಯ ಭಾಗದಲ್ಲಿ ಯಾರು, ಏನು, ಏಕೆ, ಹೇಗೆ, ಎಲ್ಲಿ ಎಂಬ 5 ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಹೋದರೆ ಸಾಕು. ನಿಮ್ಮ ಪ್ರಬಂಧ ತಾನಾಗಿಯೇ ಬೆಳೆಯುತ್ತಾ ಹೋಗುತ್ತದೆ. ಇಲ್ಲಿ ನಿಮ್ಮ ಸ್ವಂತ ಆಲೋಚನೆಗಳಿಗೆ ಹೆಚ್ಚು ಒತ್ತು ನೀಡಿ. ಕೊನೆಯದಾಗಿ ಉಪಸಂಹಾರ. ಇದು ನಿಮ್ಮ ಪ್ರಬಂಧದ ಕ್ಲೈಮ್ಯಾಕ್ಸ್. ಸಿನಿಮಾ ಎಷ್ಟೇ ಚೆನ್ನಾಗಿದ್ರೂ ಎಂಡಿಂಗ್ ಸರಿ ಇಲ್ಲದಿದ್ದರೆ ನಿಮಗೆ ಬೇಜಾರಾಗುತ್ತಲ್ಲ. ಪ್ರಬಂಧ ಕೂಡ ಅಷ್ಟೇ. ಉಪಸಂಹಾರದಲ್ಲಿ ನೀವು ಹೊಸದಾಗಿ ಏನನ್ನೂ ಹೇಳಬಾರದು. ಬದಲಿಗೆ ಇಲ್ಲಿಯವರೆಗೆ ನೀವು ಬರೆದಿದ್ದನ್ನೆಲ್ಲ ಸೇರಿಸಿ 3-4 ಸಾಲುಗಳಲ್ಲಿ ಸಂಕ್ಷಿಪ್ತವಾಗಿ ಸಾರಾಂಶ ನೀಡಬೇಕು. ಇಲ್ಲಿ ನಿಮ್ಮ ವೈಯಕ್ತಿಕ ಸಲಹೆ ಅಥವಾ ಒಂದು ಪರಿಹಾರವನ್ನು ಕೊಡಬಹುದು. ಉದಾಹರಣೆಗೆ, ಪರಿಸರದ ಬಗ್ಗೆ ಬರೆಯುತ್ತಿದ್ದರೆ, ನಾವೆಲ್ಲರೂ ಕೈ ಜೋಡಿಸಿ ಪರಿಸರವನ್ನು ಉಳಿಸೋಣ, ಮುಂದೆ ಪೀಳಿಗೆಗೆ ಹಸಿರು ಭೂಮಿಯನ್ನು ನೀಡೋಣ ಎಂಬ ಪಾಸಿಟಿವ್ ಸಂದೇಶದೊಂದಿಗೆ ಮುಗಿಸಬೇಕು. ನಿಮ್ಮ ಅಂತ್ಯವು ಓದುಗರ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನು ಹುಟ್ಟುಹಾಕುವಂತಿರಲಿ. ನೆನಪಿಡಿ, ಪಾಸಿಟಿವ್ ಅಂತ್ಯಕ್ಕೆ ಯಾವಾಗಲೂ ಹೆಚ್ಚು ಅಂಕ ಸಿಗುತ್ತೆ. ಹಾಗಾದರೆ ನೆನಪಿಡಿ ಗೆಳೆಯರೆ, ಪೀಠಿಕೆ ಆಕರ್ಷಕವಾಗಿರಲಿ, ವಿಷಯ ವಿವರಣೆ ವಿಶ್ಲೇಷಣಾತ್ಮಕವಾಗಿರಲಿ ಮತ್ತು ಉಪಸಂಹಾರ ಪ್ರಭಾವಶಾಲಿಯಾಗಿರಲಿ. ಈ 3ರ ಬ್ಯಾಲೆನ್ಸ್ ಸರಿಯಾಗಿದ್ದರೆ ನಿಮ್ಮ ಪ್ರಬಂಧಕ್ಕೆ 100ಕ್ಕೆ 100 ಅಂಕ ಸಿಗುವುದರಲ್ಲಿ ಸಂಶಯವೇ ಇಲ್ಲ. ಇಲ್ಲಿಯವರೆಗೆ ನಾವು ರಚನೆ ಕಲಿತೆವು. ಇನ್ನು ಮುಂದೆ ವಿಷಯವನ್ನು ಹುಡುಕುವುದು ಹೇಗೆ ಅನ್ನೋದನ್ನು ನೋಡೋಣ. ಪ್ರಬಂಧ ರಚನೆ ಹೇಗಿರಬೇಕು ಅಂತ ನಮಗೆ ಈಗ ಗೊತ್ತು. ಆದರೆ ಪೆನ್ನು ಹಿಡಿದು ಕುಳಿತಾಗ ಏನು ಬರೆಯಲಿ ಅನ್ನೋ ದೊಡ್ಡ ಪ್ರಶ್ನೆ ಎದುರಾಗುತ್ತೆ ಅಲ್ವಾ? ನೋಡಿ, ಯಾವುದೇ ಅಡುಗೆ ರುಚಿಯಾಗಿ ಬರಬೇಕಾದರೆ ಪದಾರ್ಥಗಳ ತಯಾರಿ ಎಷ್ಟು ಮುಖ್ಯವೋ ಪ್ರಬಂಧಕ್ಕೂ ಅಷ್ಟೇ ವಿಷಯ ಮುಖ್ಯ. ವಿಷಯ ಯಾವುದಾದರೂ ಇರಲಿ, ಪರೀಕ್ಷೆಯಲ್ಲಿ ನಮಗೆ ಆಯ್ಕೆಗಳು ಸಿಕ್ಕಾಗ ಮೊದಲು ನಿಮಗೆ ಚೆನ್ನಾಗಿ ಗೊತ್ತಿರುವ, ಅಂದರೆ ನೀವು ಯಾವುದರ ಬಗ್ಗೆ ಹೆಚ್ಚು ಉದಾಹರಣೆಗಳನ್ನು ಕೊಡಬಲ್ಲಿರೋ ಅಂತಹ ವಿಷಯವನ್ನೇ ಆರಿಸಿ. ಸುಮ್ಮನೆ ಬೇರೆಯವರು ಬರೆಯುತ್ತಾರೆ ಅಂತ ಕಷ್ಟದ ವಿಷಯ ಆರಿಸಬೇಡಿ. ನಿಮಗೆ ಆ ವಿಷಯದ ಮೇಲೆ ಹಿಡಿತ ಇರಲಿ. ಒಂದು ಅದ್ಭುತವಾದಂಥ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಇದನ್ನೇ ನಾವು ಮೈಂಡ್ ಮ್ಯಾಪಿಂಗ್ ಅಂತೀವಿ. ನೀವು ಪ್ರಬಂಧ ಬರೆಯೋಕೆ ಶುರು ಮಾಡುವ ಮೊದಲು ಕನಿಷ್ಠ 5ರಿಂದ 10 ನಿಮಿಷ ಕೇವಲ ಯೋಚನೆಗೆ ಮೀಸಲಿಡಿ. ಒಂದು ರಫ್ ಪೇಜನ್ನು ತೆಗೆದುಕೊಳ್ಳಿ. ಮಧ್ಯದಲ್ಲಿ ನಿಮ್ಮ ವಿಷಯ ಇರಲಿ. ಉದಾಹರಣೆಗೆ, ಭಾರತದ ಪ್ರಗತಿ. ಅದರ ಸುತ್ತಲೂ ನಿಮಗೆ ನೆನಪಾಗುವ ಪದಗಳನ್ನು ಬರೆಯುತ್ತಾ ಹೋಗಿ. ತಂತ್ರಜ್ಞಾನ, ಕೃಷಿ, ಇಸ್ರೋ, ಮೆಟ್ರೋ, ಶಿಕ್ಷಣ, ಹೀಗೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೆದುಳಿಗೆ ಒಂದೊಂದೇ ವಿಷಯಗಳು ನೆನಪಾಗೋಕ್ಕೆ ಶುರುವಾಗುತ್ತೆ. ಪ್ರಬಂಧ ಬರೆಯುವ ಮುಂದೆ ಏನು ಬರೆಯಲಿ ಅಂತ ನೀವು ಯೋಚನೆ ಮಾಡುವ ಅವಶ್ಯಕತೆಯೇ ಇರೋದಿಲ್ಲ. ಏಕೆಂದರೆ ನಿಮ್ಮ ಹತ್ರ ಆಲ್ರೆಡಿ ಪಾಯಿಂಟ್ಸ್ ರೆಡಿ ಇರುತ್ತೆ. ಕೆಲವೊಮ್ಮೆ ನಮಗೆ ವಿಷಯದ ಬಗ್ಗೆ ಹೆಚ್ಚೇನೂ ಗೊತ್ತಿರಲ್ಲ. ಅಂಥ ಸಮಯದಲ್ಲಿ ಗಾಬರಿ ಆಗಬೇಡಿ. ಈ ಮ್ಯಾಜಿಕ್ ಫಾರ್ಮುಲಾ ಬಳಸಿ. ಅದುವೇ ಹೂ, ವಾಟ್, ವೇರ್, ವೆನ್, ವೈ ಆ್ಯಂಡ್ ಹೌ. ಅಂದರೆ ಯಾರು, ಏನು, ಎಲ್ಲಿ, ಯಾವಾಗ, ಏಕೆ ಮತ್ತು ಹೇಗೆ. ಉದಾಹರಣೆಗೆ, ನಿರುದ್ಯೋಗ ಅನ್ನೋ ವಿಷಯ ತೆಗೆದುಕೊಳ್ಳಿ. ಆಗ ಏನು ಅಂದರೆ ನಿರುದ್ಯೋಗ ಅಂದರೆ ಏನು, ಅದರ ವ್ಯಾಖ್ಯಾನ ಬರೆಯಿರಿ. ಎರಡನೆಯದು ಯಾರು, ಅಂದರೆ ಇದರಿಂದ ಯಾರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ, ಯುವಕರು, ಪದವೀಧರರು. ಮೂರನೆಯದು ಎಲ್ಲಿ, ನಗರ ಪ್ರದೇಶದಲ್ಲೋ ಅಥವಾ ಹಳ್ಳಿಗಳಲ್ಲೋ. ನಾಲ್ಕನೆಯದು ಏಕೆ, ಅಂದರೆ ಇದಕ್ಕೆ ಕಾರಣಗಳೇನು, ಜನಸಂಖ್ಯೆನ ಅಥವಾ ಸರಿಯಾದ ಕೌಶಲ್ಯದ ಕೊರತೆಯ. ಐದನೆಯದು ಹೇಗೆ, ಅಂದರೆ ಇದನ್ನು ಹೋಗಲಾಡಿಸುವುದು ಹೇಗೆ, ಸರ್ಕಾರದ ಯೋಜನೆಗಳೇನು. ಈ 5-6 ಪ್ರಶ್ನೆಗಳಿಗೆ ನೀವೇ ಮನಸ್ಸಿನಲ್ಲಿ ಉತ್ತರ ಕಂಡುಕೊಂಡರೆ ನಿಮ್ಮ ಮುಂದೆ 2-3 ಪುಟಗಳಷ್ಟು ಮಾಹಿತಿ ಸಿದ್ಧವಾಗಿ ಬಿಡುತ್ತೆ. ಇನ್ನು ನೀವು ಕೇಳಬಹುದು, ನಮಗೆ ಇಷ್ಟೆಲ್ಲ ಮಾಹಿತಿ ಎಲ್ಲಿಂದ ಸಿಗುತ್ತೆ ಅಂತ. ನೋಡಿ, ಒಬ್ಬ ಒಳ್ಳೆಯ ಪ್ರಬಂಧಕಾರ ಆಗಬೇಕಾದ್ರೆ ನೀವು ನಿರಂತರವಾಗಿ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಬೇಕು. ದಿನ ನ್ಯೂಸ್ ಪೇಪರ್ ಓದುವುದು, TV ನ್ಯೂಸ್ ಕೇಳುವುದಕ್ಕಿಂತ ಹೆಚ್ಚಾಗಿ ಸಣ್ಣ ಸಣ್ಣ ಲೇಖನಗಳನ್ನು ಓದೋದು ಬಹಳ ಮುಖ್ಯ. ಅಷ್ಟೇ ಯಾಕೆ, ನಿಮ್ಮ ಹಳೆಯ ಪಠ್ಯಪುಸ್ತಕಗಳಲ್ಲಿರೋ ಪಾಠಗಳೇ ನಿಮಗೆ ಪ್ರಬಂಧಕ್ಕೆ ಬೇಕಾದ ಮಸಾಲೆ ಕೊಡುತ್ತವೆ. ಯಾವುದೋ ಒಂದು ಕವಿತೆಯ ಸಾಲು, ಯಾವುದೋ ಒಬ್ಬ ವಿಜ್ಞಾನಿಯ ಜೀವನ ಚರಿತ್ರೆ, ಇವೆಲ್ಲವನ್ನು ನೆನಪಿಟ್ಟುಕೊಳ್ಳಿ. ಇವುಗಳನ್ನೇ ನೀವು ಪ್ರಬಂಧದಲ್ಲಿ ಕೋಟ್ಸ್ ಆಗಿ ಬಳಸಿದಾಗ ನಿಮ್ಮ ಪ್ರಬಂಧದ ತೂಕ ಹೆಚ್ಚಾಗುತ್ತೆ. ಪರೀಕ್ಷೆಯಲ್ಲಿ ನಮಗೆ ಸಮಯದ ಅಭಾವ ಹೆಚ್ಚಾಗಿರುತ್ತೆ. ಹಾಗಾಗಿ ಒಂದು ಚಿಕ್ಕ ಪ್ಲ್ಯಾನ್ ಮಾಡಿಕೊಳ್ಳಿ.
ಪೀಠಿಕೆಯಲ್ಲಿ ನಾನು ಈ ಗಾದೆ ಮಾತು ಬಳಸ್ತೀನಿ, ವಿಷಯ ವಿವರಣೆಯಲ್ಲಿ ಈ 4 ಪಾಯಿಂಟ್ಸ್ ಹಾಕ್ತೀನಿ ಅಂತ ಒಂದು 5 ನಿಮಿಷ ಡ್ರಾಫ್ಟ್ ರೆಡಿ ಮಾಡಿಕೊಂಡ್ರೆ ನೀವು ಬರೆಯುವ ವೇಗ ದುಪ್ಪಟ್ಟಾಗುತ್ತೆ. ಬರೆಯುವಾಗ ಮಧ್ಯದಲ್ಲಿ ಮರೆತು ಹೋಗುವ ಭಯ ಇರುವುದಿಲ್ಲ. ಇದು ಟಾಪರ್ಸ್ ಫಾಲೋ ಮಾಡೋ ಸೀಕ್ರೆಟ್ ಟ್ರಿಕ್. ನಿಮ್ಮ ಕೈಯಲ್ಲಿ ಪ್ಲಾನ್ ಇದ್ದರೆ ನಿಮ್ಮ ಅಕ್ಷರಗಳು ಮುತ್ತಿನ ಹಾರದಂತೆ ಸಲೀಸಾಗಿ ಮೂಡಿಬರುತ್ತೆ. ತುಂಬ ಜನ ಅನ್ಕೋತಾರೆ ದೊಡ್ಡ ದೊಡ್ಡ ಸಂಸ್ಕೃತ ಪದಗಳು ಅಥವಾ ಕಷ್ಟದ ಕನ್ನಡ ಪದಗಳನ್ನು ಬಳಸಿದರೆ ಹೆಚ್ಚು ಮಾರ್ಕ್ಸ್ ಸಿಗುತ್ತೆ ಅಂತ. ಖಂಡಿತ ಇಲ್ಲ. ನಿಮ್ಮ ಭಾಷೆ ಎಷ್ಟು ಸರಳವಾಗಿದ್ದರೆ ಓದುಗರಿಗೆ ಅಷ್ಟು ಮನಮುಟ್ಟುತ್ತೆ. ಮನೆಯಲ್ಲಿ ಅಮ್ಮನ ಜೊತೆ ಮಾತಾಡೋ ಹಾಗೆ ಅಷ್ಟು ಸುಲಭವಾಗಿ ನಿಮ್ಮ ಬರವಣಿಗೆ ಇರಲಿ. ಆದರೆ ಆಡು ಭಾಷೆ ಅತಿಯಾಗಿ ಬೇಡ, ಸ್ವಲ್ಪ ಗಾಂಭೀರ್ಯವಿರಲಿ. ಉದಾಹರಣೆಗೆ, ವಾಹನಗಳು ಜಾಸ್ತಿ ಇವೆ ಅನ್ನೋಕ್ಕಿಂತ ವಾಹನಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಅಂತ ಬರೆದರೆ ಅದು ಕೇಳೋಕೆ ಚೆನ್ನಾಗಿರುತ್ತೆ ಅಲ್ವಾ? ಇಂತಹ ಸಣ್ಣ ಪುಟ್ಟ ಬದಲಾವಣೆಗಳೇ ನಿಮ್ಮನ್ನು ಒಬ್ಬ ಸಾಧಾರಣ ವಿದ್ಯಾರ್ಥಿಯಿಂದ ಒಬ್ಬ ಪ್ರಬಂಧದ ಎಕ್ಸ್ಪರ್ಟ್ ಆಗಿ ಮಾಡುತ್ತೆ. ಈಗ ವಿಷಯವನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಥವಾ ಪ್ರಸ್ತುತಪಡಿಸಬೇಕು ಅನ್ನೋದನ್ನು ನೋಡೋಣ. ನೆನಪಿಡಿ, ಒಬ್ಬ ಪ್ರಬಂಧಕಾರನ ಶಕ್ತಿ ಇರುವುದು ಕಷ್ಟದ ಪದಗಳಲ್ಲ, ಬದಲಾಗಿ ಸರಳವಾದ ಪದಗಳಲ್ಲಿ ದೊಡ್ಡ ದೊಡ್ಡ ಅರ್ಥವನ್ನು ತುಂಬುವುದರಲ್ಲಿ. ನೀವು ತುಂಬ ಕ್ಲಿಷ್ಟವಾದ ಅಥವಾ ಯಾರಿಗೂ ಅರ್ಥವಾಗದ ಹಳಗನ್ನಡದ ಪದಗಳನ್ನು ಬಳಸಿದರೆ ಓದುಗರಿಗೆ ಬೇಸರವಾಗಬಹುದು. ಅದರ ಬದಲಿಗೆ ನೀವು ನೇರವಾಗಿ ಅವರ ಜೊತೆ ಮಾತನಾಡುತ್ತಿದ್ದೀರಾ ಎಂಬಂತೆ ಬರೆಯಿರಿ. ನಿಮ್ಮ ವಾಕ್ಯಗಳು ಚಿಕ್ಕದಾಗಿರಲಿ ಮತ್ತು ಸ್ಪಷ್ಟವಾಗಿರಲಿ. ಒಂದು ವಾಕ್ಯ ಓದಿದ ತಕ್ಷಣ ಅದರ ಅರ್ಥ ಮನಸ್ಸಿಗೆ ಇಳಿಯಬೇಕು. ಹಾಗೆಯೇ ಸುಂದರವಾದ ಕೈಬರಹ. ಹೌದು, ಕೈಬರಹ ಅಂದ ಕೂಡಲೇ ಎಲ್ಲರೂ ಮುತ್ತಿನಂತೆ ಇರಬೇಕು ಅಂತೇನಿಲ್ಲ. ಆದರೆ ಓದುವವರಿಗೆ ಅದು ಅಚ್ಚುಕಟ್ಟಾಗಿ ಕಾಣಿಸಬೇಕು. ಅದರ ಪದಗಳ ನಡುವೆ ಸರಿಯಾದ ಜಾಗ ಬಿಡಿ. ಅನಗತ್ಯ ಅಕ್ಷರಗಳನ್ನು ಕಾಟ್ ಹಾಕುವುದನ್ನು ಮಾಡಬೇಡಿ. ಕನ್ನಡ ಪ್ರಬಂಧಗಳಿಗೆ ಜೀವ ತುಂಬುವ ಸಂಜೀವನಿ ಎಂದರೆ ಅದು ಗಾದೆ ಮಾತುಗಳು ಮತ್ತು ಮಹಾನ್ ವ್ಯಕ್ತಿಗಳ ಉಕ್ತಿಗಳು. ನೋಡಿ, ನೀವು ಒಂದು ಪುಟದಷ್ಟು ಬರೆದು ವಿವರಿಸಲಾಗದ ವಿಷಯವನ್ನು ಒಂದು ಸಣ್ಣ ಗಾದೆ ಮಾತು ವಿವರಿಸಿಬಿಡುತ್ತದೆ. ಉದಾಹರಣೆಗೆ, ನೀವು ಪರಿಶ್ರಮದ ಬಗ್ಗೆ ಬರೆಯುತ್ತಿದ್ದರೆ ಕಾಯಕವೇ ಕೈಲಾಸ ಅಥವಾ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತು ಬಳಸಿದಾಗ ನಿಮ್ಮ ಪ್ರಬಂಧದ ಮೌಲ್ಯ ಹೆಚ್ಚಾಗುತ್ತದೆ. ಇಲ್ಲಿ ಒಂದು ಸಣ್ಣ ಟ್ರಿಕ್ ಇದೆ. ಈ ಗಾದೆ ಮಾತುಗಳನ್ನು ಬರೆಯುವಾಗ ಅದರ ಸುತ್ತಲೂ ಒಂದು ಬಾಕ್ಸ್ ಹಾಕಿ ಅಥವಾ ಅಂಡರ್ಲೈನ್ ಮಾಡಿ. ಆಗ ಮೌಲ್ಯಮಾಪಕರ ಕಣ್ಣು ನೇರವಾಗಿ ಅದರ ಮೇಲೆ ಬೀಳುತ್ತದೆ. ವಿವೇಕಾನಂದರ ಮಾತುಗಳು, ಕುವೆಂಪು ಅವರ ಕವಿತೆಯ ಸಾಲುಗಳು ಅಥವಾ ಬಸವಣ್ಣವರ ವಚನಗಳನ್ನು ಸೂಕ್ತ ಜಾಗದಲ್ಲಿ ಬಳಸುವುದನ್ನು ಕಲಿಯಿರಿ. ಇದು ನಿಮ್ಮ ಪ್ರಬಂಧಕ್ಕೆ ಒಂದು ಸಾಂಸ್ಕೃತಿಕ ತೂಕವನ್ನು ನೀಡುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳು ಮಾಡುವ ಮೊದಲ ತಪ್ಪು ಅಂದರೆ ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಸತತವಾಗಿ ಪ್ಯಾರಾಗ್ರಾಫ್ಗಳನ್ನೇ ಬರೆಯುವುದು. ಹೀಗೆ ಬರೆದಾಗ ಅದು ನೋಡಲು ತುಂಬ ದಟ್ಟವಾಗಿ ಕಾಣಿಸುತ್ತೆ ಮತ್ತು ಓದುಗರಿಗೆ ಆಸಕ್ತಿ ಕಡಿಮೆಯಾಗುತ್ತೆ. ಇದರ ಬದಲಿಗೆ ಉಪಶೀರ್ಷಿಕೆಗಳನ್ನು ಅಥವಾ ಸಬ್ ಹೆಡ್ಡಿಂಗ್ಗಳನ್ನು ಬಳಸಿ. ವಿಷಯಕ್ಕೆ ತಕ್ಕಂತೆ ಬೋಲ್ಡ್ ಅಕ್ಷರಗಳಲ್ಲಿ ಹೆಡ್ಡಿಂಗನ್ನು ಕೊಡಿ. ಉದಾಹರಣೆಗೆ, ಸಮಸ್ಯೆಗೆ ಪರಿಹಾರಗಳು ಎಂಬ ಹೆಡ್ಡಿಂಗ್ ಅಡಿಯಲ್ಲಿ 1, 2, 3 ಅಂತ ಬುಲೆಟ್ ಪಾಯಿಂಟ್ಸ್ ಹಾಕಿ ವಿಷಯವನ್ನು ವಿವರಿಸಿ. ಇದರಿಂದ ನೀವು ಎಷ್ಟು ಪಾಯಿಂಟ್ಸ್ ಬರೆದಿದ್ದೀರಿ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಮೌಲ್ಯಮಾಪಕರಿಗೆ ನಿಮ್ಮ ಪ್ರಬಂಧವನ್ನು ತಿದ್ದಲು ಸುಲಭವಾದಷ್ಟು ನಿಮಗೆ ಅಂಕಗಳು ಹೆಚ್ಚಾಗಿ ಸಿಗುವ ಸಾಧ್ಯತೆ ಇರುತ್ತದೆ. ಪಾಯಿಂಟ್ಸ್ ಮಾಡಿ ಬರೆಯುವುದು ನಿಮ್ಮ ಆಲೋಚನೆಯಲ್ಲಿರುವ ಸ್ಪಷ್ಟತೆಯನ್ನು ತೋರಿಸುತ್ತೆ. ನಿಮ್ಮ ಪ್ರಬಂಧವು ಒಂದು ಹರಿಯುವ ನದಿಯಂತಿರಲಿ. ಒಂದು ಪ್ಯಾರಾಗ್ರಾಫ್ನಿಂದ ಇನ್ನೊಂದು ಪ್ಯಾರಾಗ್ರಾಫ್ಗೆ ಹೋಗುವಾಗ ಅದು ಹಠಾತ್ತನೆ ಕಟ್ ಆದಂತೆ ಅನಿಸಬಾರದು. ಇದಕ್ಕಾಗಿ ಆದ್ದರಿಂದ ಅಷ್ಟೇ ಅಲ್ಲದೆ ಇದರ ಪರಿಣಾಮವಾಗಿ ಮತ್ತೊಂದೆಡೆ ಎಂಬಂತಹ ಸಂಯೋಜಕ ಪದಗಳನ್ನು ಬಳಸಿ. ಉದಾಹರಣೆಗೆ, ನೀವು ಒಂದು ಪ್ಯಾರಾಗ್ರಾಫ್ದಲ್ಲಿ ಒಂದು ಅನುಕೂಲ ಹೇಳಿ ಮುಗಿಸಿದ ಮೇಲೆ ಅಷ್ಟೇ ಅಲ್ಲದೆ ಇದರ ಮತ್ತೊಂದು ಮುಖವೆಂದರೆ ಎಂದು ಶುರು ಮಾಡಿದರೆ ಓದುಗರಿಗೆ ಅದು ಸುಲಭವಾಗಿ ಕನೆಕ್ಟ್ ಆಗುತ್ತೆ. ಈ ರೀತಿ ವಿಷಯಗಳನ್ನು ಒಂದಕ್ಕೊಂದು ಪೋಣಿಸಿದಾಗ ನಿಮ್ಮ ಪ್ರಬಂಧವು ಒಂದು ಸುಂದರವಾದ ಹಾರದಂತೆ ಕಾಣುತ್ತದೆ. ಪ್ರಬಂಧದ ಸೌಂದರ್ಯ ಹೆಚ್ಚಿಸಲು ಇನ್ನೊಂದು ಎಕ್ಸ್ಟ್ರಾ ಟ್ರಿಕ್. ಸಾಧ್ಯವಾದಲ್ಲಿ ವಿಷಯಕ್ಕೆ ಸಂಬಂಧಿಸಿದ ಸಣ್ಣ ಅಂಕಿ ಅಂಶಗಳನ್ನು ನೀಡಿ. ಉದಾಹರಣೆಗೆ, ಭಾರತದ ಸಾಕ್ಷರತೆ ಪ್ರಮಾಣ ಇಷ್ಟು ಶೇಕಡ ಇದೆ ಎಂದು ಬರೆದಾಗ ನಿಮ್ಮ ಪ್ರಬಂಧವು ಹೆಚ್ಚು ಪ್ರಾಯೋಗಿಕವಾಗಿ, ಪ್ರೊಫೆಷನಲ್ ಆಗಿ ಕಾಣುತ್ತದೆ. ಪ್ರಬಂಧ ಬರೆಯುವಾಗ ನಾವು ಮಾಡುವ ಸಣ್ಣ ತಪ್ಪುಗಳು ನಮ್ಮ ಅಂಕಗಳನ್ನು ಕಸಿದುಕೊಳ್ಳಬಹುದು. ಮೊದಲನೆಯದಾಗಿ ಪುನರಾವರ್ತನೆ ಅಥವಾ ರೆಪಿಟಿಷನ್. ಕೆಲವರು ಪ್ರಬಂಧ ಉದ್ದವಾಗಿ ಕಾಣಲಿ ಅಂತ ಒಂದೇ ಪಾಯಿಂಟನ್ನು ಬೇರೆ ಬೇರೆ ವಾಕ್ಯಗಳಲ್ಲಿ ಮತ್ತೆ ಮತ್ತೆ ಬರೆಯುತ್ತಾರೆ. ಇದನ್ನು ಮೌಲ್ಯಮಾಪಕರು ಸುಲಭವಾಗಿ ಪತ್ತೆ ಹಚ್ಚುತ್ತಾರೆ. ಎರಡನೆಯದಾಗಿ ಕಾಟ್ ಮಾಡುವುದು ಅಥವಾ ಓವರ್ ರೈಟಿಂಗ್. ಯಾವುದೋ ಪದ ತಪ್ಪಾಯಿತು ಅಂತ ಅದರ ಮೇಲೆ ಗೀಚಬೇಡಿ. ತಪ್ಪುಗಳಾದರೆ ಅದರ ಮೇಲೆ ಕೇವಲ ಒಂದು ಗೆರೆ ಎಳೆದು ಮುಂದೆ ಹೋಗಿ.
ಇನ್ನು ಅಕ್ಷರಗಳ ತಪ್ಪು, ಕನ್ನಡದಲ್ಲಿ ಒತ್ತಕ್ಷರ ಮತ್ತು ದೀರ್ಘಗಳ ಬಗ್ಗೆ ಎಚ್ಚರವಿರಲಿ. ತಪ್ಪು ಅಕ್ಷರಗಳಿದ್ದರೆ ಓದುಗರಿಗೆ ನಿಮ್ಮ ಮೇಲಿರುವ ಗೌರವ ಕಡಿಮೆಯಾಗಬಹುದು. ಹಾಗಾಗಿ ಬರೆದ ಮೇಲೆ 1 ನಿಮಿಷ ಮರು ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ಒಳ್ಳೆಯ ಪ್ರಬಂಧಕಾರ ಆಗುವುದು ಒಂದೇ ದಿನದಲ್ಲಿ ಆಗುವ ಕೆಲಸ ಅಲ್ಲ. ಇದು ಒಂದು ಸಾಧನೆ. ದಿನಕ್ಕೆ ಒಂದು ವಿಷಯ ತಗೊಳ್ಳಿ. ಅದನ್ನು ನಿಮ್ಮ ನೆಚ್ಚಿನ ಹಬ್ಬ ಇರಲಿ ಅಥವಾ ನಿಮ್ಮ ಊರಿನ ಬಗ್ಗೆ ಇರಲಿ, ಕನಿಷ್ಠ 10ರಿಂದ 15 ಸಾಲು ಬರೆಯುವ ಅಭ್ಯಾಸ ಮಾಡಿ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಓದುವುದು. ಯಾರು ಚೆನ್ನಾಗಿ ಓದುತ್ತಾರೋ ಅವರು ಮಾತ್ರ ಚೆನ್ನಾಗಿ ಬರೆಯಬಲ್ಲರು. ದಿನಪತ್ರಿಕೆಗಳ ಸಂಪಾದಕೀಯ ಪುಟವನ್ನು ಓದಿ, ಕತೆ ಪುಸ್ತಕಗಳನ್ನು ಓದಿ. ಹೊಸ ಪದಗಳು ನಿಮ್ಮ ಭಾಷಾ ಸಂಪತ್ತನ್ನು ಹೆಚ್ಚಿಸುತ್ತವೆ. ನೆನಪಿಡಿ, ಪೆನ್ನು ಎಂಬುದು ಕತ್ತಿಗಿಂತ ಹರಿತವಾದ ಆಯುಧ. ಅದನ್ನು ಸರಿಯಾಗಿ ಬಳಸುವುದನ್ನು ಕಲಿತರೆ ಜಗತ್ತನ್ನೇ ಗೆಲ್ಲಬಹುದು. ಪರೀಕ್ಷಾ ಸಮಯದ ನಿರ್ವಹಣೆ ಬಹಳ ಮುಖ್ಯ. 45 ನಿಮಿಷದ ಪರೀಕ್ಷೆಯಲ್ಲಿ ಪ್ರಬಂಧಕ್ಕೆ ಕನಿಷ್ಠ 15ರಿಂದ 20 ನಿಮಿಷ ಮೀಸಲಿಡಿ. ಮೊದಲ 2 ನಿಮಿಷ ಪ್ಲಾನ್ ಮಾಡಿ, 15 ನಿಮಿಷ ಬರೆಯಿರಿ ಮತ್ತು 3 ನಿಮಿಷ ಒಮ್ಮೆ ಪರಿಶೀಲಿಸಿ. ಸ್ನೇಹಿತರೆ, ನಿಮ್ಮಲ್ಲಿ ಹೆಚ್ಚಿನವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆಗಾಗಿ ಸಿದ್ಧತೆ ನಡೆಸುತ್ತಿರಬಹುದು. ಈ ಪರೀಕ್ಷೆಯಲ್ಲಿ ಪ್ರಬಂಧ ಬರೆಯುವುದು ಎಷ್ಟು ಮುಖ್ಯವೋ ಹಾಗೆಯೇ ಪತ್ರ ಲೇಖನ, ಸಂಕ್ಷಿಪ್ತ ಲೇಖನ ಮತ್ತು ಭಾಷಾಂತರ ಕೂಡ ಅಷ್ಟೇ ಮುಖ್ಯ. ಇಂದಿನ ವಿಡಿಯೋ ನಿಮಗೆ ಪ್ರಬಂಧದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದೆ ಎಂದು ನಂಬಿದ್ದೇನೆ. ಆದರೆ ಇದು ಕೇವಲ ಆರಂಭ ಮಾತ್ರ. ಮುಂದಿನ ವಿಡಿಯೋಗಳಲ್ಲಿ ನಾನು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಬರುವಂತಹ ಇತರ ಪ್ರಮುಖ ವಿಷಯಗಳಾದ ಪತ್ರಲೇಖನ, ಸಂಕ್ಷಿಪ್ತ ಬರಹ ಮತ್ತು ಗಾದೆ ಮಾತುಗಳ ವಿಸ್ತರಣೆ ಬಗ್ಗೆ ಇದೇ ರೀತಿ ವಿವರವಾಗಿ ವಿವರಿಸಲಿದ್ದೇನೆ. ನನ್ನ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋದಿಂದ ನೀವು ಕನಿಷ್ಠ ಒಂದು ಹೊಸ ವಿಷಯ ಕಲಿತರೂ ನನ್ನ ಶ್ರಮ ಸಾರ್ಥಕ. ನಿಮಗೆ ಈ ವಿಡಿಯೋ ನಿಜವಾಗಿಯೂ ಉಪಯುಕ್ತ ಅನಿಸಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ಅತ್ಯಂತ ಹೆಚ್ಚು ಸುದೀರ್ಘ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ನೀಡುತ್ತದೆ. ನಿಮ್ಮ ಸ್ನೇಹಿತರು ಅಥವಾ ವಿದ್ಯಾರ್ಥಿ ಸಮೂಹದ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಸಹಾಯವಾಗಲಿ. ನಮ್ಮ ಈ ಶೈಕ್ಷಣಿಕ ಪ್ರಯಾಣದಲ್ಲಿ ನೀವು ಜೊತೆಯಾಗಲು ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮಗೆ ಇನ್ಯಾವ ವಿಷಯಗಳ ಬಗ್ಗೆ ವಿಡಿಯೋ ಬೇಕು ಅಥವಾ ಇಂದಿನ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ. ಎಲ್ಲರಿಗೂ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತಾ ಇಂದಿನ ಸೆಷನ್ನನ್ನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.